ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಎರಡು ರೀತಿಯಾಗಿ ಸೀರೆ ಕುಚ್ಚಿಗೆ ಹೇಗೆ ದಾರನ ರೆಡಿ ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡಬೇಕು ಅಂತ ಅಂದರೆ ಅದರ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಏನಿದೆಯಲ್ಲ, ಅದರ ಪಕ್ಕದಲ್ಲೇ ಒಂದು ಆಲ್ ಅಂತ ಆಪ್ಷನ್ ಇರುತ್ತೆ. ಅದನ್ನ ಚೂಸ್ ಮಾಡಿದರೆ ನೋಟಿಫಿಕೇಷನ್ ಬಂದ ಕೂಡಲೇ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಕುಚ್ಚಿಗೆ ದಾರನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡಿಬಿಡೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 2 ದಾರ ತಗೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ಡು. ಫಸ್ಟು ಈ ಥರ ಒಂದು ಬೋರ್ಡ್ ತಗೊಂಡಿದ್ದೀನಿ. ನೀವು ನೋಟ್ಬುಕ್ ಬೇಕಿದ್ರೂ ತಗೋಬೋದು. ನೋಡಿ, ಹೀಗೆ ಹಿಡ್ಕೊಂಡು, ನೋಡಿ ಸ್ಟಾರ್ಟಿಂಗಲ್ಲಿ ಹೀಗೆ ಹಿಡ್ಕೋಬೇಕು. ಹೀಗೆ ಹಿಡ್ಕೊಂಡು ಹೀಗೆ ಸುತ್ತಬೇಕು. ಒಂದು ರೌಂಡ್ ಆದ ತಕ್ಷಣ 1 ಅಂತ ಕೌಂಟು. ಈಗ ನಂದು 2 ರೌಂಡ್ ಆಯಿತು. 2, 3, 4, 5, 6, 7, 8, 9, 10, 11, 12, 13, 14, 15, 16. ನೋಡಿ, ಈಗ 109 ಆಯಿತು. 110, 11, 12, 13, 14, 15, 16, 17, 18, 19, 120. ಇವಾಗ ಇಲ್ಲಿ ದಾರನ ಕಟ್ ಮಾಡ್ತಾ ಇದ್ದೀನಿ. ಮತ್ತೆ ನೋಡಿ, ಇವಾಗ ಇಲ್ಲೂ ಅಷ್ಟೇ ಹೀಗೆ ದಾರನ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲೇನು ಹಿಡ್ಕೊಂಡಿರ್ತೀವಲ್ಲ ಅದನ್ನು ಹಾಗೆ ಹಿಡ್ಕೋಬೇಕು ಟೈಟಾಗಿ. ಒಂದು ಸಲ ಹೀಗೆ ದಾರನಷ್ಟು ಸರಿ ಮಾಡ್ಕೋಬೇಕು. ಹೀಗೆ ನೋಡಿ, ನೆಕ್ಸ್ಟು ಇದನ್ನು ಶಾರ್ಪ್ ಮಾಡ್ಕೋಬೇಕು. ಅಂದರೆ ನಾವು ಬಟ್ಟೆ ಒಳಗಡೆ ಅಂದರೆ ಇದಿಷ್ಟು ದಾರ ತೂರಿಸ್ಬೇಕಲ್ಲ. ಅಂದರೆ ಸೂಜಿ ಆದರೆ ತುಂಬ ದಪ್ಪ ಸೂಜಿ ಅಂದರೆ ಬಿಗ್ ಐ ನೀಡಲಿದ್ರು ಇದು ಹಿಡಿಯಲ್ಲ. ಅದಕ್ಕೋಸ್ಕರವಾಗಿ ನಾವು ಇದನ್ನೇ ತುಂಬ ಶಾರ್ಪ್ ಮಾಡ್ಕೋಬೇಕಾಗತ್ತೆ. ನೋಡಿ, ಅದಕ್ಕೋಸ್ಕರ ನಾನಿಲ್ಲಿ ಗ್ಲೂ ಯೂಸ್ ಮಾಡ್ತಾ ಇದ್ದೀನಿ. ಒಂದಿಷ್ಟು ಸ್ವಲ್ಪನೇ ಗ್ಲೂ ಹಾಕಿ ಹೀಗೆ ಶಾರ್ಪ್ ಮಾಡಬೇಕು. ಒಂದು ಚಿಕ್ಕ ಡ್ರಾಪ್ ಅಷ್ಟು ಗ್ಲೂ ಯೂಸ್ ಮಾಡಿದರೆ ಸಾಕು. ನೋಡಿ, ಹೀಗೆ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಡ್ರೈ ಆಗೋಕ್ಕೆ ಇಡಬೇಕು. ಈಗ ನಾನು ಮತ್ತೊಂದು ರೀತಿಯ ಉದ್ದದ ಎಳೆ ದಾರನ ಹೇಗೆ ಮಾಡ್ಕೋಬೇಕು 120 ಎಳೆದು ಅನ್ನೋದನ್ನು ತೋರಿಸ್ತೀನಿ. ಅದು ಅಷ್ಟೊತ್ತಿಗೆ ಡ್ರೈ ಆಗುತ್ತೆ.
ಆಗಬೇಕು ಅಂದರೆ ನಾವು ಹೀಗೆ ಸುತ್ತಿ ಇಟ್ಕೋಬೇಕಾಗತ್ತೆ, ಇಲ್ಲಾಂದರೆ ಗಂಟು ಆಗಿಬಿಡತ್ತೆ. ಇಲ್ಲಾಂದರೆ ಈ ಥರ ಒಂದು ಚಿಕ್ಕ ಕಾರ್ಡ್ಬೋರ್ಡ್ಗೆ ಅಥವಾ ನ್ಯೂಸ್ ಪೇಪರ್ಗೆ ಹೀಗೆ ಸುತ್ತಿ ಇಟ್ಕೋಬೋದು. ಹೀಗೆ ನೋಡಿ ಫ್ರೆಂಡ್ಸ್, ಈ ರೀತಿ ಸುತ್ತಿ ಇಟ್ಕೋಬೋದು. ಈ ವಿಡಿಯೋ ನೋಡಿದ್ರಲ್ವಾ 120 ಎಳೆ ದಾರನ ಹೇಗೆ ಈಸಿಯಾಗಿ 2 ವಿಧಾನದಲ್ಲಿ ಮಾಡ್ಬೋದು ಅಂತ, ಮತ್ತು ದಾರನ ಹೇಗೆ ಶಾರ್ಪ್ ಮಾಡ್ಬೋದು ಅನ್ನೋದು ನೋಡಿದ್ರಲ್ವಾ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ